17 ಮಂದಿ ಅನರ್ಹ ಶಾಸಕರಿಗೆ ಶುರುವಾಗಿದೆ ಪೀಕಲಾಟ. ಈಗ ಯಾವ ಕಾರಣಕ್ಕೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪು ಬರುವ ಮುನ್ನವೇ ಶಾಕ್ ಎದುರಾಗುವಂತ ಸಾಧ್ಯತೆ ಕೂಡ ಇದೆ. ಯಡಿಯೂರಪ್ಪ ಮಾತನ್ನೇ ಸಾಕ್ಷಿ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಕಾಂಗ್ರೆಸ್ ಪಕ್ಷ ಯಡಿಯೂರಪ್ಪನವರು ಏನ್ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಒಂದು ಆಡಿಯೋ ಮತ್ತೆ ವಿಡಿಯೋ ಇದೆ. ಅದನ್ನ ಸುಪ್ರೀಂ ಕೋರ್ಟ್ ಮುಂದೆ ಸಲ್ಲಿಸುವಂತ ನಿರ್ಧಾರಕ್ಕೆ ಬಂದಿರುವಂತದ್ದು. ಇದನ್ನ ಸುಪ್ರೀಂ ಕೋರ್ಟ್ ಎಷ್ಟರ ಮಟ್ಟಿಗೆ ಅಂದ್ರೆ ಪರಿಗಣಿಸುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕು. ತೀರ್ಪಿಗೂ ಮುನ್ನ ಆಡಿಯೋ ಕೇಳಲಿಕ್ಕೆ ಸುಪ್ರೀಂಗೆ ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ರೆಡಿ ಆಗಿದೆ, ನಿರ್ಧಾರವನ್ನ ಮಾಡಿರುವಂತದ್ದು. ಕಾಂಗ್ರೆಸ್ ಮನವಿಯನ್ನ ಅಕಸ್ಮಾತ್ ಇಲ್ಲಿ ಸುಪ್ರೀಂ ಕೋರ್ಟ್ ಪುರಸ್ಕಾರವನ್ನ ಮಾಡಿದ್ದೆ ಆದ್ರೆ ಅನರ್ಹ ಶಾಸಕರಿಗೆ ಸಂಕಷ್ಟ ಅಂತೂ ಕಟ್ಟಿಟ್ಟ ಬುತ್ತಿ. ವಿಚಾರಣೆ ಮತ್ತೆ ವಿಳಂಬ, ಉಪಚುನಾವಣೆ ಮಿಸ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಅವಾಗ ಅಂದ್ರೆ ಇಲ್ಲಿ ಉಪಚುನಾವಣೆ ಮಿಸ್ ಆಗೇ ಬಿಡುತ್ತೆ ಅನ್ನುವ ಚಾನ್ಸಸ್ಗಳು ಕೂಡ ಇರುವಂತದ್ದು. ಅಕಸ್ಮಾತ್ ಇಲ್ಲಿ ಕಾಂಗ್ರೆಸ್ ಪಕ್ಷ ಸಲ್ಲಿಸುವಂತ ಆಡಿಯೋ ಮತ್ತು ವಿಡಿಯೋವನ್ನ ಸುಪ್ರೀಂ ಕೋರ್ಟ್ ಪರಿಗಣಿಸಿದ್ದೇ ಆದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮಾಹಿತಿ ಇತ್ತಲ್ಲವೇ ಅಂತ ಇಲ್ಲಿ ಯಡಿಯೂರಪ್ಪನವರು ಮಾತನಾಡಿದ್ದಾರೆ. ಅದು ಕೂಡ ಕಂಟಕ ಎದುರಾಗುವಂತ ಸಾಧ್ಯತೆ ಇದೆ ಅನರ್ಹ ಶಾಸಕರುಗಳಿಗೆ. ಸಿಎಂ ಹೇಳಿರುವಂತ ಮಾತನ್ನೇ ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಆಪರೇಷನ್ ಕಮಲಕ್ಕೆ ಸಾಕ್ಷಿಯಾಗುತ್ತಾ ಬಿಎಸ್ವೈ ಆಡಿಯೋ, ಇದನ್ನ ಎಷ್ಟರ ಮಟ್ಟಿಗೆ ಸುಪ್ರೀಂ ಕೋರ್ಟ್ ಪರಿಗಣಿಸುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕು. ಈಗಾಗಲೇ ಆಂತರಿಕ ತನಿಖೆಗೆ ಮುಂದಾಗಿದೆ ಬಿಜೆಪಿ. ತನಿಖೆ ಬಳಿಕ ಹೈಕಮಾಂಡ್ಗೆ ವರದಿಯನ್ನ ಕೂಡ ಸಲ್ಲಿಸಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು. ಯಾಕೆಂದ್ರೆ ಅವರಿಗೆ ಕಟ್ಟುನಿಟ್ಟಿನ ಸೂಚನೆ ಹೋಗಿದೆ. ಯಾರು ಈ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದು, ಯಾರು ಈ ರೀತಿಯಾಗಿ ವೈರಲ್ ಮಾಡಿದ್ದು, ಯಾರು ಇದರ ಹಿಂದೆ ಇರುವಂತದ್ದು, ಅದರ ಬಗ್ಗೆ ನಮಗೆ ಸಂಪೂರ್ಣವಾದಂತ ವರದಿ ಬೇಕು ಅಂತ ಈಗ ಆಲ್ರೆಡಿ ಸೂಚನೆ ಬಂದಿದೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ. ನೋಡ್ತಾ ಇದ್ರೆ ಇಲ್ಲಿ ಯಡಿಯೂರಪ್ಪನವರ ಆಡಿಯೋ ಇಲ್ಲಿ ಯಾವ ರೀತಿಯಾಗಿ ಕಂಟಕವಾಗಿ ಪರಿಣಮಿಸಬಹುದು ಅನರ್ಹ ಶಾಸಕರಿಗೆ ಅನ್ನೋದನ್ನ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಅಂದ್ರೆ ಸುಪ್ರೀಂ ಕೋರ್ಟ್ ನ ಕದ ತಟ್ಟೋದಕ್ಕೆ ಮುಂದಾಗಿದೆ. ಅನರ್ಹ ಶಾಸಕರಿಗೆ ನಮ್ಮ ಪರವಾಗಿ ತೀರ್ಪು ಬರುತ್ತೋ ಇಲ್ವೋ ಅನ್ನುವ ಒಂದು ಟೆನ್ಷನ್ ಒಂದ್ ಕಡೆ ಆದ್ರೆ, ಈಗ ಯಡಿಯೂರಪ್ಪನವರು ಮಾತನಾಡಿರುವಂತ ವಿಚಾರ ಮತ್ತಷ್ಟು ಟೆನ್ಷನ್ ಅನ್ನ ಜಾಸ್ತಿ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಏನ್ ಮಾತನಾಡಿದ್ದಾರೆ. ಯಾಕೆಂದ್ರೆ ಅವರು ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತೀವಿ ಅಂತ ನಿರ್ಧಾರಕ್ಕೆ ಬಂದಿರುವಂತದ್ದು. ನಂತರ ಯಡಿಯೂರಪ್ಪನವರು ಹೌದು ನಾನೇ ಮಾತನಾಡಿರೋದು ಅಂತ ಕೂಡ ಒಪ್ಕೊಂಡಿದ್ದಾರೆ. ಅದರ ಜೊತೆಗೆ ಇದೆಲ್ಲ ಆದ್ಮೇಲೆ ಯಡಿಯೂರಪ್ಪನವರೇ ಒಪ್ಕೊಂಡಿದ್ರು ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮಾತ್ರ ಇದನ್ನ ಮಾಫ್ ಮಾಡಲಾಗಿದೆ ಅಂತ ಹೇಳ್ತಾ ಇರುವಂತದ್ದು. ಯಾರ್ಯಾರು ಏನೇನ್ ಮಾತನಾಡಿದ್ದಾರೆ ನೋಡ್ಕೊಂಡ್. ಸಂವಿಧಾನ ಬಾಹಿರವಾಗಿ ಬೀಳಿಸ್ತಕ್ಕಂಥದ್ದು 10 ಶೆಡ್ಯೂಲ್ ಅಲ್ಲಿ ಆಂಟಿ ಡಿಫೆಕ್ಷನ್ ಲಾ ಅನ್ವಯಿಸ್ತದಲ್ಲ, ಇದು ಅದಕ್ಕೆ ಇವರೆಲ್ಲರೂ ಕೂಡ ಭಾಗಿದಾರರು ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದಕ್ಕೇನೆ ನಾವು ಸುಪ್ರೀಂ ಕೋರ್ಟ್ ಅಲ್ಲೂ ಇದನ್ನ ಮಾಡ್ತಾ ಇದ್ದೀವಿ, ಈ ವಿಚಾರವನ್ನು ಹೇಳ್ತಾ ಇದ್ದೀವಿ ಮತ್ತು ಜನರ ಮುಂದೆನೂ ಇದನ್ನು ತಿಳಿಸ್ತಾ ಇದ್ದೀವಿ. ಬಿಜೆಪಿಯವರ ಹೇಳೋದೇ ಒಂದು ಮಾಡೋದೇ ಇನ್ನೊಂದು ಅಂತ ಸ್ಪಷ್ಟವಾಗಿ ಅವರ ಅಕ್ರಮ ಇವತ್ತು ಗೊತ್ತಾಗಿದೆ. ಸಂವಿಧಾನ ನಾನು ಹೇಳಿದ್ದನ್ನ ತಿರುಚಿ ಪ್ರಚಾರ ತಗೊಳ್ಳುವಂಥ ಪ್ರಯತ್ನ ಮಾಡಿ ಸುಮ್ಮನೆ ಅದನ್ನು ತಿರುಚಿ ಏನೋ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಗೊಂದಲ ಉಂಟು ಮಾಡಬೇಕು ಅನ್ನೋ ಮಾಡಿ ಇದಕ್ಕೆ ಏನೋ ಅರ್ಥ ಎಲ್ಲವನ್ನು ತನಿಖೆ ಮಾಡ್ತಾ ಇದ್ದೇವೆ. ತನಿಖೆ ಮಾಡ್ತಾ ಇದ್ದೇವೆ ಪಾರ್ಟಿ ಕಡೆಯಿಂದ. ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಸಮಾಜದಲ್ಲಿ ಚರ್ಚೆ ಬರುವ ರೀತಿಯಲ್ಲಿ ಮಾಡಿ ಅರಾಜಕತೆಯನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇದರಲ್ಲಿ ಅವರು ಯಶಸ್ವಿ ಆಗುವುದಿಲ್ಲ. ಏನು ಆಡಿಯೋದ ಬಗ್ಗೆ ನಮಗೇನು ಸಮಸ್ಯೆಗಳಿಲ್ಲ, ನಾವೇನು ಚಿಂತನೆ ಮಾಡ್ತಾ ಇಲ್ಲ.